ಫ್ರೀಡಂ ಪಾರ್ಕ್ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಮತ್ತು ವಸತಿಹೀನರ ವಸತಿಪರ ಹೋರಾಟ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ರವರ ನೇತೃತ್ವದಲ್ಲಿ ದಲಿತ ತಮಟೆ ಚಳುವಳಿ ನಡೆಯಿತು. ರಾಜ್ಯ ಗೌರವಾಧ್ಯಕ್ಷರಾದ ಮಾಯಣ್ಣ, ರಾಜ್ಯ ಮಹಿಳಾ ಅಧ್ಯಕ್ಷೆ ಪ್ರಿಯಾ ಎಂ, ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಮಂಜುಳಾ ಕೆಎಂ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಪಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟೇಶ್ ಡಿ ರವರು ಸಾವಿರಾರು ವಸತಿಹೀನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ ರವರು ಮಾತನಾಡಿ, 5 ಬೇಡಿಕೆಗಳ ಈಡೇರಿಕೆಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಸತಿಹೀನರ ಜೊತೆಯಲ್ಲಿ ಬೃಹತ್ ಪ್ರತಿಭಟನೆ ದಲಿತರ ತಮಟೆ ಚಳುವಳಿ ನಡೆಯಿತು. ನಮ್ಮ ಬೇಡಿಕೆಗಳು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಕೊಡುಗೆಹಳ್ಳಿ ಕೆರೆ ಅಂಗಳದ ರಮಾಬಾಯಿ ಕೊಳಚೆ ನಿವಾಸಿಗಳಾದ 188 ಕುಟುಂಬಗಳನ್ನು ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಚಿಕ್ಕಬೆಟ್ಟಹಳ್ಳಿ ಗ್ರಾಮ ಸರ್ವೆ ನಂಬರ್ 49ರ ಜಮೀನಿನಲ್ಲಿ 16/20 36 ಮನೆಗಳನ್ನು ನಿರ್ಮಿಸಿ ಸ್ಥಳಾಂತರಿಸಲು ಕೋರಿರುವ ಬಗ್ಗೆ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ತಣಿಸಂದ್ರ ರಾಚೇನಹಳ್ಳಿ ಗ್ರಾಮದ ಅಂಬೇಡ್ಕರ್ ಕೊಳಚೆ ನಿವಾಸಿಗಳಾದ 250 ಕುಟುಂಬಗಳನ್ನು ಚಿಕ್ಕಜಾಲ ಯಲಹಂಕ ಹೋಬಳಿ ಯಲಹಂಕ ತಾಲೂಕು ಉಪ್ಪನಹಳ್ಳಿ 71, 72, 736 ಸ್ಥಳಾಂತರಿಸಲು ಕೋರಿರುವ ಬಗ್ಗೆ, ಬೆಂಗಳೂರು ಉತ್ತರ ಸರ್ವಜ್ಞನಗರ ಕ್ಷೇತ್ರ ನಾಗವಾರ ಗ್ರಾಮ ವೀರಣ್ಣಪಾಳ್ಯ ಇಂದಿರಾ ಕ್ಯಾಂಟೀನ್ ಮುಂಭಾಗ ಹಾಗೂ ಸುತ್ತಮುತ್ತಲಿನಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ವಾಸಕ್ಕೆ ವಿಲ್ಲದ ಸ್ಥಳದಲ್ಲಿ ವಾಸವಾಗಿರುವ ಈ ಕೊಳಚೆ ಪ್ರದೇಶ ನಿವಾಸಿಗಳನ್ನು ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ ಕುಕ್ರನಹಳ್ಳಿ ಗ್ರಾಮ ಸರ್ವೆ ನಂಬರ್ 75 ಇಲ್ಲಿಗೆ ಸ್ಥಳಾಂತರಿಸಲು ಕೋರಿರುವ ಬಗ್ಗೆ, ಸೊ ಎಲ್ಲರೂ ಈಗ ಬಂದಿರೋ ಉದ್ದೇಶ ಬಂದು ಸರ್ವರಿಗೂ ಸೂರು ಸಮಾನತ್ವ ಅನ್ನೋ ಯೋಜನೆ ಅಡಿಯಲ್ಲಿ ಸೊ ಹಲವು ಸ್ಲಮ್ಗಳನ್ನು ನಾವು ಗುರುತಿಸಿದ್ದೀವಿ. ಆ ಸ್ಲಮ್ಮಲ್ಲಿರೋಂಥ ಜನಗಳಿಗೆ ನಿರ್ಲಕ್ಷ್ಯ ತೋರ್ತಾರೆ ಸ್ಲಮ್ ಬೋರ್ಡ್. ಸೊ ಅಂದರೆ ರಾಚನಹಳ್ಳಿ ಗ್ರಾಮ ಸರ್ವೆ ನಂಬರು 81, 82, 83ರಲ್ಲಿ ಸೊ 400ಕ್ಕೂ ಹೆಚ್ಚು ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವ್ರುಗಳನ್ನು ಪಟ್ಟಿ ಮಾಡಬೇಕಾದ್ರೆ ಸ್ಲಮ್ ಬೋರ್ಡ್ ಆಗಿದೆ. ಸ್ಲಮ್ ಬೋರ್ಡು ಆಲ್ರೆಡಿ ಮನವಿ ಕೊಟ್ಟು 2 ವರ್ಷ ಪೂರ್ಣಗೊಂಡ್ರು ಯಾವುದೇ ಥರ ಪಟ್ಟಿ ಇದುವರೆಗೂ ಮಾಡಲಿಲ್ಲ. ಸೊ ಬರ್ತಾರೆ, ಅಲ್ಲಿ ಜನ ಇಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಸೊ ಕರ್ನಾಟಕ ಬೋರ್ಡ್ ಆದಮೇಲೆ ಕರ್ನಾಟಕದಲ್ಲಿಂತ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಅವ್ರು ತೊಗೋಬೇಕಾದ ಅವ್ರ ಧರ್ಮ ಅವ್ರು ಮಾಡಲೇಬೇಕಾಗಿದೆ. ಸೊ ಇದುವರೆಗೂ ಯಾವುದೇ ಥರ ಆ ಥರ ಒಂದು ಉದ್ದೇಶ ಮಾಡಲಿಲ್ಲ. ಸೊ ಈಗ ಏನು ಅಂತಂದರೆ ರಾಚನಹಳ್ಳಿ ಮತ್ತು ವೀರಣ್ಣಪಾಳ್ಯ ಮತ್ತು ತಿಂಡ್ಲು ಕೊಡುಗೆಹಳ್ಳಿ ಅಂತೇಳಿ ಸರ್ವೆ ನಂಬರ್ 71, 72, 73ರಲ್ಲಿ ಸೊ ಜೋಪಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಹಲವು ವರ್ಷಗಳಿಂದ ವಾಸ ಇದ್ದಾರೆ. ಪಾಪ ಅವರು ಹಾವು ಚೇಳುಗಳ ಜೊತೆ ವನವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ನ್ಯಾಯ ಕೊಡೋದು ರೆಡಿ ಇಲ್ಲ. ಹಾಗಾಗಿ ಸೊ ಇವ್ರಿಗೆಲ್ಲರಿಗೂ ಇವೆಲ್ಲ ವಿಚಾರ ಬಗ್ಗೆ ನಾನು ಸ್ಲಮ್ ಬೋರ್ಡ್ ಅಧಿಕಾರಿಗಳು ಅಶೋಕ್ ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ಅವರು ಅಷ್ಟೇ ಅಲ್ಲ, ಮತ್ತು 2 ಡಿವಿಷನ್ ಚಂದ್ರಪ್ಪ ಅಂತಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು. 4 ಡಿವಿಷನ್ ವಿಜಯ್ ಕುಮಾರ್ ಅಂತಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು. ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಅವರು ನಮ್ಮ ಪರವಾಗಿ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಸೊ ಅವ್ರ ಪತ್ರಗಳನ್ನು ನಿರ್ಲಕ್ಷ್ಯ ತೋರಿದ ಸ್ಲಮ್ ಬೋರ್ಡ್ ಅವರು ಆಗಿದ್ದಾರೆ. ಸೊ ಈ ವಿಚಾರವಾಗಿ ನಾವು ಆಲ್ರೆಡಿ ಇವ್ರ ವಿರುದ್ಧವಾಗಿ ಮುಖ್ಯವಾಗಿ ಧರಣಿಗೆ ಬಂದಿದ್ದೀವಿ. 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಾ? ಹೌದು ಸರ್. ಸೊ ಈಗ ಆಲ್ರೆಡಿ 10 ವರ್ಷಗಳಿಂದ ಮಾಡಿದ್ದಕ್ಕೆ ಫಲದಕ್ಕೆ ನಮಗೆ 900 ಜನಕ್ಕೆ ಜಮೀನು ಹಂಚಿಕೆ ಆಗಿದೆ. ಸೊ ಆದರೆ ಆ ಸ್ಲಮ್ ಬೋರ್ಡ್ಗಾಗಿತ್ತು. ಸ್ಲಮ್ ಬೋರ್ಡಲ್ಲಿ 10 ವರ್ಷಗಳಿಂದ ಇದ್ರೂ ಯಾವುದೇ ಮೂಲಭೂತ ಸೌಕರ್ಯ ಇದುವರೆಗೂ ಆಗಲಿಲ್ಲ. ಸೊ ಎಲ್ಲರೂ ಮನೆ ಕಟ್ಕೊಂಡು ವಾಸ ಇದ್ದೀವಿ. ಅವ್ರಿಗೆ ಪಟ್ಟಿ ಮಾಡಿ ಹಕ್ಕುಪತ್ರಗಳು ವಿತರಣೆ ಮಾಡಿ ಅಂತ ಹೇಳ್ತಾ ಇದ್ರು, ಇದುವರೆಗೂ ಯಾರು ಮಾಡಿಲ್ಲ. ಸೊ ಆ ಕಾರಣವಾಗಿ ಇದು ಈ ಸಾರಿ ಅಂತೂ ಕಡಾಖಂಡಿತವಾಗಿ ಆಗಲೇಬೇಕು ಅನ್ನೋ ಹಠದಿಂದನೇ ಇವತ್ತು ಎಲ್ಲ ಜನಗಳು ದಂಗೆತ್ತಿ ಬಂದಿದ್ದೀವಿ. ಸೊ ನಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯದ ಪರವಾಗಿ ಪ್ರತಿಧ್ವನಿ ಎತ್ತಾ ಇದ್ದೀವಿ. ಸೊ ಅಷ್ಟೇ ಅಲ್ಲ, ಕೆರೆಗುಡದಹಳ್ಳಿ ಅಂತ ಒಂದು ಊರಿದೆ. ಆ ಊರಲ್ಲಿ ಏನು ಗುಂಡು ತೋಪು ಅನ್ನೋ ಅಕ್ಷರ ಇಟ್ಬಿಟ್ಟು ಸುಮಾರು 60 ವರ್ಷದಿಂದ ವಾಸ ಮಾಡ್ತಾರೆ ಜನಕ್ಕೆ ಹಕ್ಕುಪತ್ರ ಕೊಡೋಕ್ಕೆ ನಿರ್ಲಕ್ಷ್ಯ ತೋರ್ತದೆ ಜಿಲ್ಲಾ ಭವನ. ಮತ್ತು 94C ಅಡಿಯಲ್ಲಿ ಕೆರೆಗುಡದಹಳ್ಳಿ ರಾಜೀವ್ ಗಾಂಧಿ
ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂಥ ರಾಜೀವ್ ಗಾಂಧಿ ನಗರ ಅವ್ರಿಗೆ ಹಕ್ಕುಪತ್ರಗಳು ಕೊಡಬೇಕಾಗಿದೆ. ಆಲ್ರೆಡಿ ಅರ್ಜಿಗಳು ಕೂಡ ಕೊಟ್ಟಿದ್ದಾರೆ. ಆದರೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾಕೆಂದರೆ ಶಾರದಮ್ಮ ಅಂತೇಳಿ ಒಬ್ರು ಇದ್ದಾರೆ, ಅವರು ಸರಿಯಾಗಿ ದುಡ್ಡು ಸುರಿದವರ ಅಧಿಕಾರಿಗಳಿಗೆ ಅವ್ರನ್ನ ಫೈಲ್ನ ಡಿಲೀಟ್ ಮಾಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ 20 ವರ್ಷಗಳಿಂದ. ಕಳೆದ ವರ್ಷ ಅವ್ರು ಕೊಟ್ಟಿರೋದು ಯಾರಿಗೆ ಅಂತಂದರೆ MLAಗಳು ಹಿಂದೆ ಮುಂದೆ ಇರೋರಿಗೆ ಮತ್ತು ಅಧಿಕಾರಿಗಳು ಹಿಂದೆ ಮುಂದೆ ಸುತ್ತೋರಿಗೆ ಮತ್ತು ಒಂದು ಮನೆಗೆ 10 ಮನೆ ಇರೋರಿಗೆ ಕೊಟ್ಟಿದ್ದಾರೆ ವಿನಃ ಬಡವರು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ನೋಡಿ. ಇವ್ರಿಗೆ ಯಾರಿಗೂ ಮನೆಗಳಿಲ್ಲ. ಸತ್ಯವಾಗಿ ಕೊಡಬೇಕಾದ್ರೆ ಈ ಜನಕ್ಕೆ ಕೊಡಬೇಕಾಗಿದೆ. ಇದುವರೆಗೂ ಯಾವ ಒಬ್ಬ ಮನುಷ್ಯನಿಗೂ ನಿಜವಾದ ಸರ್ಕಾರ ಇದುವರೆಗೂ ಜಮೀನು ಹಂಚಿಕೆ ಮಾಡಿಲ್ಲ. ಸರ್, ಇದ್ರ ಬಗ್ಗೆ ತಾವೇನ ಬಂದು ಅಧಿಕಾರಿಗಳು ಮೀಟ್ ಮಾಡೋದಾಗಲಿ ಇನ್ನು ಇದ್ರ ಬಗ್ಗೆ ಏನಾದ್ರು ಇವಾಗ ನಾನು ಹಲವು ಬಾರಿ ಮೀಟ್ ಮಾಡಿದ್ದೀನಿ. ಅವ್ರು ಹೇಳೋ ಸುಳ್ಳು ಲೆಕ್ಕಗಳೆಲ್ಲ ನೋಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಆರ್ ಟಿ ಹಾಕಿ ನಾನು ಎಲ್ಲ ಥರ ದಾಖಲೆಗಳು ತೊಗೊಂಡಿದ್ದೀನಿ. ಅವ್ರು ಮಾಡಿರೋದೆಲ್ಲ ಬಿನಾಮಿ ಕೆಲಸನೇ ಮಾಡಿದ್ದಾರೆ ವಿನಃ ಸತ್ಯವಾದ ಕೆಲಸ ಯಾವುದು ಸ್ಲಮ್ ಬೋರ್ಡ್ ಮಾಡಲೇ ಇಲ್ಲ. ಇಲ್ಲ ಮುಂದಿನ ಅಂತಂದರೆ ಇವಾಗ ನಾನು ಮೆಮೊರಂಡಮಲ್ಲಿ ಯಾವ ಅಧಿಕಾರಿ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೂ ಉಲ್ಲೇಖ ಬರ್ತಿರಲಿಲ್ಲ. ಈ ಸಾರಿ ಕಡಾಖಂಡಿತವಾಗಿ ಉಲ್ಲೇಖ ಬರೆದಿದ್ದೀನಿ. ಯಾವ ಅಧಿಕಾರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋದನ್ನು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸ್ಲಮ್ ಬೋರ್ಡ್ ಆಗಿರ್ಬೋದು, ಯಾವ ಅಧಿಕಾರಿ ಯಾವ ಕೆಲಸ ಕೊಟ್ಟರೆ ಯಾವ ಅಧಿಕಾರಿಗೆ ಫೈನಲ್ ಮಾಡಬೇಕು ಅನ್ನೋ ವಿಚಾರನ ನಾನು ಪೂರ್ತಿ ಮಾಡಿದ್ದೀನಿ. ಅದನ್ನು